ಗೌಡ್ರೆ, ನೀವು ಬಿಜೆಪಿನವರು ಏನು ಕಡಿಮೆ ಇಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ನೀವು ಕೂಡ ಇದೇ ಗ್ಯಾರಂಟಿ ಯೋಜನೆಗಳನ್ನೇ ಕಾಪಿ ಹೊಡೆದು ಸುಮಾರು ಕಡೆ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದ್ರಿ. ಸೊ ಮತ್ತೀಗ ಹೇಗೆ ಮತ್ತೆ ಸಿದ್ದರಾಮಯ್ಯನವ್ರನ್ನ ಟೀಕಿಸ್ತೀರಿ ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿ ಅವರೇ, ನಾವು ಗ್ಯಾರಂಟಿ ಯೋಜನೆಗಳನ್ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ನಾವು ಸ್ವಾಗತ ಮಾಡ್ತಿದ್ವಿ ಗ್ಯಾರಂಟಿ ಯೋಜನೆಗಳನ್ನ. ಮಹಿಳೆಯರಿಗೆ 2,000 ರೂಪಾಯಿ 1,17,00,000 ಜನಕ್ಕೆ ಕೊಡ್ಬೇಕು, ಕೊಡಿ, ನಾವು ಸ್ವಾಗತ ಮಾಡ್ತೇವೆ. ಬಸ್ಸು ಫ್ರೀಯಾಗಿ ಕೊಡ್ಬೇಕಾ, ಕೊಡಿ. ಅದ್ರ ಜೊತೆಗೆ ವಿದ್ಯುತ್ ಏನಿದೆ 53 ಯೂನಿಟ್, ನೀವು ಹೇಳಿದೇನು ವಿದ್ಯುತ್ ಹೊರೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿ. ಹಾಗಂತ ಹೇಳಿ ಈಗ ನಾನು ಒಂದು ರೈತಾಪಿ ಕುಟುಂಬದಿಂದ ಬರೋದ್ರಿಂದ ಒಂದು ವಿದ್ಯುತ್ ಅಲ್ಲಿ ಒಂದು ಕಂಪ್ಯಾರಿಸನ್ ಬಿಡ್ತೀನಿ. ಮುಂಚೆ ಏನಾಗ್ತಿತ್ತು ಅಂದ್ರೆ, ನಂದೊಂದು ದನದ ಕೊಟ್ಟಿಗೆಗೆ ಮತ್ತು ನನ್ನ ಮನೆಗೆ ಎರಡಕ್ಕೂ ಸಹ 250 ರೂಪಾಯಿ ತತ್ಸುಮಾರು ಎಲೆಕ್ಟ್ರಿಸಿಟಿ ಬರ್ತಿದ್ ಬಿಲ್ಲು. ಇವತ್ತು 53 ಯೂನಿಟ್, ವೆರಿ ಕ್ಲೋಸ್ ಟು 53 ಯೂನಿಟ್ ನನ್ನ ಮನೆಗೆ ಫ್ರೀ ಆಗಿ ಕೊಟ್ರು. ಆದ್ರೆ ನನ್ನ ದನದ ಕೊಟ್ಟಿಗೆಗೆ ಏನ್ ಮಾಡಿದ್ರು ಅಂದ್ರೆ, 3 ರೂಪಾಯಿ 40 ಪೈಸೆ ಇದ್ದಿದ್ದನ್ನ ಇವತ್ತು ತತ್ಸುಮಾರು 7 ರೂಪಾಯಿ 60 ಪೈಸನೋ 80 ಪೈಸನೋ ಮಾಡಿಬಿಟ್ಟು ಇವತ್ತು ನನಗೆ ಬಿಲ್ ಎಷ್ಟು ಬರ್ತಿದೆ ಅಂದ್ರೆ 310 ರೂಪಾಯಿ 320 ರೂಪಾಯಿ ಸೇವ್ ಆಗಿದ್ದೆ ನನ್ಗೆ. ಯಾವ ರೀತಿ ರೈತರಿಗೆ ಹೊರೆ ಮಾಡಿದ್ರು ವಿದ್ಯುತ್ ಜೊತೆಗೆ 25,000 ರೂಪಾಯಿ ಒಂದು ಟ್ರಾನ್ಸ್ಫಾರ್ಮರ್ ಫಿಕ್ಸ್ ಮಾಡ್ಕೊಂತೀವಿ, ಇವತ್ತು ಅದಕ್ಕೆ 3 ಲಕ್ಷ ರೂಪಾಯಿ ಕೊಡ್ಬೇಕು. ಅದರಿಂದಾಗಿ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ನಲ್ಲಿ ಸಾವುಗಳಾಗ್ತಿದೆ. ಅಂದ್ರೆ ಅವೈಜ್ಞಾನಿಕವಾಗಿ ಘೋಷಣೆಗಳನ್ನ ಮಾಡಿ, ಅವೈಜ್ಞಾನಿಕವಾಗಿ ನೀವು ಯೋಜನೆಗಳನ್ನ ಮಾಡೋದ್ರಿಂದ ಈ ರೀತಿಯ ಅವಘಡಗಳಾಗ್ತದೆ ಅಂತಕ್ಕಂತಹದ್ದು ನಮ್ಮ ಪ್ರಶ್ನೆ ಇರತಕ್ಕಂಥದ್ದು. ನಾವು ಗ್ಯಾರಂಟಿ ಯೋಜನೆಗಳ ವಿರೋಧ ಇಲ್ಲ. ಜನಸಾಮಾನ್ಯರಿಗೆ ನೀವು ದುಡ್ಡು ಕೊಡ್ತೀರಾ, ಸ್ವಾಗತ ಮಾಡ್ತೇವೆ. ಅದ್ರ ಜೊತೆಗೆ ಎಕನಾಮಿಕಲ್ ಬೂಸ್ಟ್ ಆಗತ್ತೆ. ಇವತ್ತು ನೆನ್ನೆ ನಮ್ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರಿ, ಏನು 42,000 ರೂಪಾಯಿ ತಿಂಗಳಿಗೆ ಮನುಷ್ಯನ್ ಉಳ್ಕೊಂತಿತ್ತು ಅಂದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಒಂದು 15,000 ರೂಪಾಯಿ ಬರ್ತಿತ್ತು. ಅದರಿಂದ ಅವ್ನ್ ಮತ್ತೆ ಎಕಾನಮಿಗೆ ವಾಪಸ್ ಹಾಕ್ತಾರೆ. ಅದರಿಂದ ಸರ್ಕಾರಕ್ಕೆ ಮತ್ತೆ GST ಥ್ರೂ ಆದಾಯ ಬರ್ತದೆ. ನಾವ್ ಇದನ್ನೆಲ್ಲ ಸ್ವಾಗತ ಮಾಡ್ತೇವೆ. ಆದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂದ್ರೆ, ಅವೈಜ್ಞಾನಿಕವಾಗಿ ಮತ್ತು ಸರಿಯಾದ ರೀತಿ ವಿಶ್ಲೇಷಣೆ ಮಾಡದೆ ಯಾರೋ ಒಬ್ಬ ಕನ್ಸಲ್ಟೆಂಟ್, ಒಂದ್ ನಿಮಿಷ ಶ್ರೀಲಕ್ಷ್ಮಿ ಅವರೇ, ಒಬ್ಬ ಪೊಲಿಟಿಕಲ್ ಕನ್ಸಲ್ಟೆಂಟ್ ಹೇಳ್ತಕ್ಕಂಥದ್ದನ್ನ ತಗೊಂಡು ಮಾಡೋದು, ಅದರಲ್ಲಿ ನಮ್ಮ ಪ್ರಶ್ನೆ ಇರೋದು. ನಾವು ಇಂತಹ ದೊಡ್ಡ ವಿಚಾರಗಳನ್ನ ನಿರ್ಧಾರ ಮಾಡ್ಬೇಕಾದ್ರೆ ಒಬ್ಬ ಸೀರಿಯಸ್ ಎಕನಾಮಿಸ್ಟ್ ನ ಕನ್ಸಿಡರ್ ಮಾಡ್ಬೇಕು ನೀವು ಸಜೆಷನ್ ತಗೊಳಕ್ಕೆ. ಯಾರೋ ಒಬ್ಬ ಕುತ್ಕೊಂಡು ಒಬ್ಬ ಪೊಲಿಟಿಕಲ್ ಚುನಾವಣೆಗೋಸ್ಕರ ಮಾಡ್ತಕ್ಕಂಥದ್ದಲ್ಲ ಇದೆಲ್ಲ. ಇದ್ರ ಜೊತೆಗೆ BR ಪಾಟೀಲ್ ಅಂತ ಒಂದೇ ಒಂದ್ ನಿಮಿಷ ಮುಂದುವರ್ಸೋಣ ಅಶೋಕ್ ಗೌಡ ಅವರೇ. ಹಾಗೆ ಚಂಬಿ ಪುರಾಣಿಕ್ ಸರ್, ದಯವಿಟ್ಟು ತಾವು ಕೂಡ ನಮ್ಮ ಜೊತೆ ಇರಿ. ವೀಕ್ಷಕರೇ, ಇದ್ರಲ್ಲಿ ಮುಂದೆ ಹೇಗೆ ತಗೊಂಡು ಹೋಗ್ತಾರೆ ಇವರು ಇದನ್ನ, ಗ್ಯಾರಂಟಿ ಯೋಜನೆಗಳನ್ನ ಹಿಂಗೆ ಮುಂದೆ ಹೆಂಗ್ ತಗೊಂಡು ಹೋಗ್ತಾರೆ? ಈಗ ಮೊದಲ ವಿಕೆಟ್ ಪತನ ಆಗಿದೆ, ಮುಂದೆ ಏನಾಗತ್ತೆ? ಚಂಬಿ ಪುರಾಣಿಕ್ ಅವರೇ, ಕೊನೆಯದಾಗಿ ಸರ್ಕಾರ ಏನ್ ಮಾಡ್ಬೇಕು ಅಂತ ಏನ್ ಹೇಳಕ್ ಬಯಸ್ತೀರಿ? ಈಗ್ಲಾದ್ರೂ ಅದನ್ನ ಸ್ಟಾಪ್ ಮಾಡಕ್ ಬರುತ್ತಾ ಅಂದ್ರೆ ಸ್ಟಾಪ್ ಮಾಡಕ್ ಬರಲ್ಲ ಗ್ಯಾರಂಟಿ ಯೋಜನೆಗಳನ್ನ. ಸೊ ವಾಟ್ ಇಸ್ ದ ವೇ ಅಹೆಡ್, ಹೌ ಟು ಗೋ ಫಾರ್ವರ್ಡ್? ಸರ್ಕಾರಕ್ಕೆ ಏನ್ ಆಪ್ಷನ್ ಇದೆ? ಇವರು ಬೆಲೆ ಏರಿಕೆಯನ್ನ ಮಾಡಿ ಏನು ಒಂದು ನಷ್ಟ ಆಗಿದೆ ಅಥವಾ ಹಣಕಾಸಿನ ಕೊರತೆ ಇದೆ, ಒತ್ತಡ ಇದೆ, ಅದನ್ನ ಬಗೆಹರಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಕಾರಣ ಒಂದ್ ಕಡೆಗೆ ನೀವು ಕೊಟ್ಟು ಇನ್ನೊಂದು ಕೈಯಲ್ಲಿ ಅದನ್ನ ವಾಪಸ್ ತೆಗೆದುಕೊಳ್ತಕ್ಕಂಥದ್ದು ಜನರ ಮೇಲೆ ಒಂದು ಮಾಡ್ತಕ್ಕಂಥ ಒಂದು ಮೋಸ, ಅಥವಾ ಒಂದು ರೀತಿಯಲ್ಲಿ ಜನರಿಗೆ ಮನಸ್ಸಿಗೆ ಕಾಶಿನ ಉಂಟು ಮಾಡ್ತಕ್ಕಂಥ ಅವ್ರ ಬದುಕಿಗೆ ತೊಂದರೆ ಮಾಡ್ತಕ್ಕಂಥದ್ದಾಗುತ್ತೆ. ಆದ್ರಿಂದ ಈಗಾಗಲೇ ಬೆಲೆ ಏರಿಕೆ ಅಂತಕ್ಕಂಥದ್ದು ಬಹಳ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಇದೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಈ 5 ಗ್ಯಾರಂಟಿಗಳಲ್ಲಿ ಸರಿಯಾದ ಒಂದು ತಜ್ಞರ ಒಂದು ಸಮಿತಿಯನ್ನ ಮಾಡಿ ಒಬ್ಬ ನ್ಯಾಯಾಧೀಶರನ್ನ ಇಟ್ಕೊಂಡು ಇವು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿವೆ ಎಂತಕ್ಕಂಥದ್ದನ್ನ ಪರಿಶೀಲಿಸಿ ಅವುಗಳಲ್ಲಿ ಏನಾದ್ರೂ ಸ್ವಲ್ಪ ಮಾರ್ಪಾಡು ಮಾಡಿ 52,000 ಏನು ಹೆಚ್ಚಿನ ಹೊರೆ ಇದೆ ಅನ್ಎಕ್ಸ್ಪೆಕ್ಟೆಡ್, ಅದನ್ನು ತುಂಬಲಿಕ್ಕೆ ಇವರ ಕೈಯಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲಿ ಅದನ್ನ ಪರಿಶೀಲಿಸಬಹುದು. ಒಂದು. ಎರಡನೇದು, BR ಪಾಟೀಲ್ ಅಂತ ವ್ಯಕ್ತಿಯನ್ನ ಒಂದು ರೀತಿ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿದ್ರೆ ಚೀಫ್ ಮಿನಿಸ್ಟರ್ಗೆ ಅದೊಂದು ರೀತಿಯಲ್ಲಿ ಸೋಲು ಅಥವಾ ಒಂದು ರೀತಿಯಲ್ಲಿ ಪೆಟ್ಟಾದಂತೆ ಅಂತಕ್ಕಂಥದ್ದು ನನ್ನ ಭಾವನೆ. ಕಾರಣ ಅಂತ ಒಳ್ಳೆಯವರು ಮುಖ್ಯಮಂತ್ರಿ ಅಧಿಕಾರಿಗಳು ಇದನ್ನ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಕಾಣ್ತದೆ. ಆದ್ರಿಂದ ಸಿದ್ದರಾಮಯ್ಯನವರು ಸ್ನೇಹಿತರನ್ನಾಗಿ ಇಟ್ಕೊಳ್ಬೇಕು, ಅದು ಸ್ನೇಹಿತರನ್ನು ಬಿಡಬೇಕು, ಅವ್ರನ್ನ ಅಶೋಕ್ ಗೌಡ್ರೆ, ಕೊನೆಯದಾಗಿ ಕ್ವಿಕ್ ಆಗಿ ಬ್ರೀಫ್ ಆಗಿ ನೋಡಿ, ಏನು ಅಂತಂದ್ರೆ ಈ ಆಂತರಿಕ ಭಿನ್ನಮತ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥದ್ದು ಏನಿದೆ ಅದು BR ಪಾಟೀಲ್ ರಾಜೀನಾಮೆವರೆಗೂ ಬಂದ್ ನಿಂತಿದೆ. ಆ ಜೊತೆಗೆ ನಾವು ನೋಡಿದೀವಿ BBMP ನಲ್ಲಿ ಇವರು ಪಾಪ ಡಿನ್ನರ್ ಪಾರ್ಟಿಗಳಲ್ಲಿ ಬಿಸಿ ಇರ್ತಕ್ಕಂತಹ ಗೃಹ ಸಚಿವರು ಒಂದು ರಿವ್ಯೂ ಮೀಟಿಂಗ್ ನ ಮಾಡದೆ ಪ್ರತಿ ಜಿಲ್ಲೆಗಳಲ್ಲೂ ಸಹ ನಿಮ್ಗೆ ಬ್ಯಾಂಕ್ ಲೂಟ್ ಆಗ್ತಿದೆ, ಹೆಣ್ಮಕ್ಳ ಶವ ಬೀಳ್ತಾ ಇದೆ,
ರೈತರ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಅಗ್ರಿಕಲ್ಚರ್ ಮಿನಿಸ್ಟರ್ ಇನ್ಎಫೆಕ್ಟಿವ್ ಆಗಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಇನ್ಎಫೆಕ್ಟಿವ್ ಆಗಿದ್ದಾರೆ. ಬಿಬಿಎಂಪಿ ಸಚಿವರಾದಂತ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಓಡಾಡ್ತಿದ್ದಾರೆ ಹೊರತು ಬಿಬಿಎಂಪಿ ನಲ್ಲಿ ಮಕ್ಕಳನ್ನ ಮತ್ತು ಬೇರೆಯವ್ರಿಗೆ ವಾಲಂಟರಿ ಕೆಲಸ ಮಾಡಿಸ್ತಕ್ಕಂತ ಅದಕ್ಕೆ ಬಂದಿದೆ ಅಂತ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ. ಸಮಯದ ಅಭಾವದಿಂದಾಗಿ ಇಬ್ರಿಗೂ ಕೂಡ ಜಾಸ್ತಿ ಮಾತನಾಡೋಕೆ ಅವಕಾಶ ಕೊಡೋಕೆ ಆಗ್ತಾ ಇಲ್ಲ. ಧನ್ಯವಾದಗಳು ಇಬ್ರಿಗೂ ಕೂಡ, ಅಶೋಕಗೌಡ ಹಾಗೂ ಚೆಂಬಿ ಪುರಾಣಿಕ್ ಇಬ್ರಿಗೂ ಕೂಡ ಧನ್ಯವಾದಗಳು. ಚಿಕ್ಕ ಬ್ರೇಕ್. ಸುದ್ದಿ 120 ಇಂಪ್ಯಾಕ್ಟ್. ಸೂಪರ್ 3 ಒಳ್ಳೆ ಡ್ರಾ, ಒಳ್ಳೆ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.